ಕಳೆದ ಭಾನುವಾರ ರಾತ್ರಿ ಮೂಲತಃ ಕೊಳ್ಳೇಗಾಲದವರಾದ ಹಾಗೂ ಪ್ರಸ್ತುತ ಬೆಂಗಳೂರಿನ ಮೆಟ್ರೋದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸಾಗರ್ ಕುಮಾರ್ ಅವರು ನಾಮಕರಣಕ್ಕೋಸ್ಕರವಾಗಿ ಮೈಸೂರಿಗೆ ಬಂದು ವಾಪಸ್ ಹೋಗಬೇಕಾದ್ರೆ ಪಾಂಡವಪುರದ ಬಳಿ ಒಂದು ಸಣ್ಣ ಜಟಾಪಟಿ ಆಗಿದೆ. ಅದು ಅಲ್ಲೇ ಸಮಸ್ಯೆ ಬಗೆಹರಿದು ಮುಂದೆ ಹೋಗ್ತಾ ಇರಬೇಕಾದ್ರೆ ಯಾರು ಜಗಳ ತೆಗೆದಿದ್ರು ಅವರು ಮತ್ತೆ ಮದ್ದೂರು ಫ್ಲೈಓವರ್ ಮೇಲೆ ಚೇಸ್ ಮಾಡ್ಕೊಂಡು ಬಂದು ಕಾರಿಗೆ ಹಿಂದಿನಿಂದ ಡಿಕ್ಕಿನ ಹೊಡೆದಿದ್ದಾರೆ. ಕಾರನ್ನ ಕ್ರಾಶ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದೆಯಿಂದ ಗುದ್ದಿದ್ದಾರೆ. ಆದರೆ ಕಾರು ಕ್ರಾಶ್ ಆಗದಲ್ಲೇ ನಿಂತಿದೆ. ನಿಂತ ಮೇಲೆ ಬಂದು ಕಾರ್ ಒಳಗಡೆ ಸಾಗರ್ ಕುಮಾರ್ ಅವರು, ಅವರ ಪತ್ನಿ, ಅವರ 10 ತಿಂಗಳ ಮಗು, ಇನ್ನೊಂದು ಮಗ, ಅವರ ತಾಯಿ, ಈ ರೀತಿ ಎಲ್ಲ ಮಹಿಳೆಯರು, ಮಕ್ಕಳು ಇರುವಂತಹ ವಾತಾವರಣ ಇದ್ರೂ ಕೂಡ ಹಿಂದೆ ಮುಂದೆ ನೋಡಿದಲ್ಲೇ ಬಹಳ ಪೈಶಾಚಿಕವಾಗಿ ಅವ್ರ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಸಾಗರ್ ಕುಮಾರ್ ಅವರ ಮೇಲೆ ರಾಡಿಂದ ಹೊಡೆದು ಅವ್ರ ತಲೆಗೆ 5-6 ಗಾಯಗಳಾಗಿದ್ದಾವೆ. ತಲೆ ಮೇಲ್ಗಡೆ ಸ್ಕ್ಯಾಲ್ಪ್ ಹತ್ರ ಓಪನ್ ಆಗಿದೆ. ಯಾರೋ ಕ್ಯಾಬ್ ಡ್ರೈವರು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರದೋ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದು ಸಿಕ್ಕಿದೆ. ಆ ಒಂದು ಶಾಕಿಂಗ್ ಸಿಚುವೇಶನ್ ಅಲ್ಲಿ ಸಾಗರ್ ಕುಮಾರ್ ಅವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮೊದಲೇ ಶಾಕಲ್ಲಿದ್ದರು. ಅವರ ಪತ್ನಿ ಯಾರು ಆಕ್ರಮಣ ಮಾಡ್ತಾ ಇದ್ರು ಅವರ ಕಾಲುಗಳನ್ನು ಹಿಡಿದು ದಯವಿಟ್ಟು ಬಿಡಿ, ನನ್ನ ಗಂಡನ ಬಿಡಿ ಅಂತೇಳಿ ಹೇಳಿ ಬೇಡಿಕೊಂಡ್ರು ಕೂಡ ಪೈಶಾಚಿಕವಾಗಿ ಆಕ್ರಮಣವನ್ನು ಮುಂದುವರಿಸ್ತಾನೆ ಇದ್ದಾರೆ. ಹೀಗೆ ದಿಗ್ಭ್ರಮೆಗೊಳಗಾಗಿದ್ದಂತವರು ಕೊನೆಗೆ ಕಂಪ್ಲೇಂಟ್ ಅನ್ನು ಕೊಡಬೇಕಾದ್ರೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಸಾಗರ್ ಕುಮಾರ್ ಅವರಿಗೆ ಅವರ ತಲೆಗೆ ಆಗಿರುವಂತಹ ಪೆಟ್ಟುಗಳನ್ನು ಆ ವಿಡಿಯೋಗನ್ನು ನೋಡಿದಾಗ, ಆ ಪೆಟ್ಟನ್ನು ಸ್ವತಃ ಕಣ್ಣಾರೆ ನೋಡಿದಾಗ ಪೊಲೀಸರಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗಬೇಕಿತ್ತು. ಇದು ಪೆಟ್ಟಿ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇದು ಯಾಕಂದ್ರೆ ಇಬ್ರು ಮಹಿಳೆಯರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾವೆ, ಅವ್ರ ಮೇಲೆ ಈ ರೀತಿ ಹಲ್ಲೆನ ಮಾಡಿದ್ದಾರೆ. ಕಾರನ್ನ ಮಧ್ಯದಲ್ಲಿ, ಫ್ಲೈಓವರ್ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ತಲೆಗೆ 5-6 ಗಾಯಗಳಾಗಿದ್ದಾವೆ. ಅದು ಡೀಪ್ ವೂಂಡ್ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ಇದು ಸಣ್ಣ ಕ್ಷುಲ್ಲಕ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅನ್ನೋದು ಪೊಲೀಸರಿಗೆ, ಅವರಿಗೆ ಕಾಮನ್ ಸೆನ್ಸ್ ಇದ್ದ ಯಾವುದೇ ಪೊಲೀಸರಿಗೂ ಅರ್ಥ ಆಗುತ್ತೆ. ಆದರೂ ಅವರಿಗೆ ಏನೋ ಒಂದು ಪೆಟ್ಟಿ ಕೇಸ್ ಹಾಕಿ ಇವಾಗ ಅವರಿಗೆ ಬೇಲ್ ಕೊಟ್ಟು ಮನೆ ಕಳಿಸಿದ್ದಾರೆ. ನಾನು ಮಂಡ್ಯ SP ಅವರಾದಂಥ ಶೋಭಾರಾಣಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಮೇಡಮ್ ನೀವು ಒಳ್ಳೆ ಆಫೀಸರ್, ನಮಗೆ ಗೊತ್ತು. ಆದರೆ ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋರಿಗೆ ಒಂದು ರೀತಿ ಆತಂಕ ಸೃಷ್ಟಿ ಮಾಡಿದೆ. ಕಳೆದ ಒಂದು 10 ದಿನಗಳ ಹಿಂದಷ್ಟೇನೆ ಮಂಡ್ಯದಲ್ಲಿ ಒಂದು ಹೋಟೆಲ್ ಬಳಿನಲ್ಲಿ ಫೈರ್ ಆಗಿದ್ದು ನಾವು ನೋಡಿದೀವಿ. ಅದ್ಯಾವುದೋ ಜಾಲಿ ಫೈರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೂ ಮುಚ್ಚಾಕಿ ಆಯ್ತು. ಈಗ ಮದ್ದೂರಿನಲ್ಲಿ ಈ ಪ್ರಕರಣ ಸಂಭವಿಸಿದೆ. ಏನ್ ಮಾಡ್ತಿದ್ದೀರಿ ಮೇಡಮ್, ನೀವು ಕಣ್ಮುಚ್ಕೊಂಡಿದ್ದೀರಾ? ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾ ಇದ್ದಾರೆ ನೀವು ಗಮನಿಸಬೇಕಲ್ವಾ? ಇದನ್ನ ನೀವು ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ, ಅದು ಏನು ತಲೆಗೆ ಪೆಟ್ಟು ಬಿದ್ದಿರುವಂತದ್ದು, ಇಷ್ಟಾಗಿಯೂ ಕೂಡ ಬೇಲ್ ಸಿಗುವಂತಹ ಸೆಕ್ಷನ್ಗಳನ್ನ ಹಾಕಿದ್ರೆ ಏನರ್ಥ ಮೇಡಮ್? ಇದು ದಯವಿಟ್ಟು ತಕ್ಷಣಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅಡಿಷನಲ್ FIR ಹಾಕಬೇಕು. ಇದನ್ನ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಅವ್ರನ್ನ ಕೂಡಲೇ ಮತ್ತೆ ಅರೆಸ್ಟ್ ಮಾಡಬೇಕು ನೀವು. ಇಲ್ಲಾಂದ್ರೆ ನಾವು ಸುಮ್ಮನೆ ಇದನ್ನು ಬಿಡಲ್ಲ. ನಾವು ಯಾರೇ ಆಗಲಿ, ಯಾರೇ ವ್ಯಕ್ತಿಗಳಾಗ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಕಾರು ಎಲ್ಲ ಹೆಚ್ಚು ಕಡಿಮೆ ತಾಗುತ್ತೆ, ಸಣ್ಣ ಪುಟ್ಟ ಡಿಕ್ಕಿಗಳಾಗುತ್ತೆ, ಎಲ್ಲೋ ರಬ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಿಮ್ಗೆ ಇನ್ಸೂರೆನ್ಸ್ ಕಂಪನಿಗಳಿದಾವ್ರಿ, ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಕೊಟ್ಟಿರ್ತಾರೆ. ನಿಮ್ ಕಾರಿಗೆ ಗುದ್ದು ಅಂತ ಹೇಳ್ಕೊಳ್ಳೆ ನೀವು ಹೊಡೆದು ಯಾರನ್ನೋ ಬೇಕಾದ್ರೆ ಸಾಯಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ನಾನು ಇಡೀ ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ ಕಾರಿಗೆ ನೀವೇ ಯಾರಿಗೂ ಗುದ್ದಬಹುದು, ನಿಮ್ ಕಾರಿಗೆ ಯಾರಾದ್ರೂ ಗುದ್ದಬಹುದು. ಆದ್ರೆ ರೋಡ್ ರೇಜ್ ಅಂತ ಹೇಳ್ತೀವಲ್ಲ, ಇಲ್ಲಿ ಬೀದಿ ರಂಪ ಮಾಡಿ ಹೋಗಿ ಹೊಡೆಯೋದು, ನನ್ನ ಕಾರಿಗೆ ಬಂದು ಗುದ್ದೆ ಅಂತ ಹೊಡೆಯೋದಕ್ಕೆ ನೀವು ಯಾರ್ರಿ? ನಡೆಯುವಂತ ಕಾಲ್ಗಳು ಯಾವ ರೀತಿ ಎಡಗುತ್ತೋ
ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಒಂದೊಂದ್ಸರಿ ಅಚಾತುರ್ಯಗಳು ಆಗ್ತವೆ, ಆಕ್ಸಿಡೆಂಟ್ಗಳು ಆಗ್ತವೆ. ಆದರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ, ಕಂಪ್ಲೇಂಟ್ ಕೊಡಿ. ಆದರೆ ಹೋಗಿ ಏಕಾಏಕಿ ಮರಲ್ಲಿ ಯಾರು ಕಾರ್ ಒಳಗಡೆ ಕೂತಿದ್ದಾರೆ, ಅಲ್ಲಿ ಹೆಣ್ಮಕ್ಳಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ಅನ್ನೋದು ನೋಡ್ದಲ್ಲೇ ಯದ್ವಾ ತದ್ವಾ ಹೊಡಿತಿದ್ದೀರಿ. ಇದು ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿಂದಾಗೆ ಆಗ್ತಿದ್ದಾವೆ. ನಾನು ಪೊಲೀಸ್ ಆಯುಕ್ತರನ್ನ ಹಾಗೂ ನಾನು ಡಿಜಿ ಅವ್ರನ್ನ ಕೇಳ್ಕೊಳ್ತೀನಿ, ಸರ್ ಈ ರೀತಿ ರೋಡ್ ರೇಜ್ ಎಲ್ಲೇ ನಡೆದ್ರೂ ಕೂಡ ತಕ್ಷಣಕ್ಕೆ ಅವ್ರ ಮೇಲೆ 307 ಕೇಸ್ ಹಾಕುವಂಥದ್ದು ಆಗಬೇಕು. ಆಕ್ಸಿಡೆಂಟ್ ಆದರೆ ರಿಪೇರಿ ಮಾಡಿಸ್ಬೋದು, ಏನು ಮುಂದೆ ಫ್ರಂಟ್ದು ಬಂಪರ್ ಹೋಗಬಹುದು ಅಥವಾ ಹಿಂಗಡೆ ಬಂಪರ್ ಹೋಗಬಹುದು, ಆಯ್ತಾ. ಇದನ್ನ ನಾವು ರಿಪ್ಲೇಸ್ ಮಾಡಬಹುದು, ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಇರ್ತವೆ. ಆದ್ರೆ ಮನುಷ್ಯನ ಜೀವ ಹೋಯ್ತು ಅಂತಂದ್ರೆ ನಾವು ರಿಪ್ಲೇಸ್ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ? ಹಾಗಾಗಿ ಇದನ್ನು ನೀವು ಗಂಭೀರವಾಗಿ ತಗೊಳ್ಬೇಕು. ನಾನು ವಿಶೇಷವಾಗಿ ಡಿಜಿ ಅವ್ರನ್ನ ಕೇಳ್ಕೊಳ್ತೀನಿ, ಸಲೀಂ ಸರ್ನ ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ, ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ, ಯಾಕಂದ್ರೆ ಮೈಸೂರು ಕಮಿಷನರ್ ಆಗಿದ್ದವರು. ಯಾಕೆಂದ್ರೆ ನಿಮ್ಮ ಹತ್ರ ಪ್ರೂವನ್ ರೆಕಾರ್ಡ್ ಇದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಅದೇ ರೀತಿಯಲ್ಲಿ ಈಗಿರುವಂತಹ ಸನ್ಮಾನ್ಯ ಗೃಹ ಸಚಿವರು ಇದಾರಲ್ಲ, ಅವ್ರ ಹತ್ರ ನಾನು ಕೇಳ್ಕೊಳಕ್ ಹೋಗಲ್ಲ. ಯಾಕೆಂತಂದ್ರೆ ಬೆಳಗ್ಗೆ ಎದ್ದಾದ ಕೂಡಲೇ RSS ಅದು ಇದು ಅಂತ ತಲಾರಟೆ ಮಾತು ಬಿಟ್ರೆ ಆ ವೈಯಿಂಗ್ ಇನ್ನೇನು ಗೊತ್ತಿಲ್ಲ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ದಿನ ಅವಿವು ಇಂಥ ಮಾತಾಡೋಂಥದ್ದು, ತಲಾರಟೆ ಮಾತಾಡೋದು, ಕೊಂಕ ಮಾತಾಡೋಂಥದ್ದು, ಟ್ವಿಟರ್ ಅಲ್ಲಿ ಹೋಗಿ ಕುತ್ಕೊಂಡು ಉದ್ದುದ್ದ ಬರೆಯೋಂಥದ್ದು, ಇನ್ಯಾವುದೋ ಹೋಗ್ಬಿಟ್ಟು ಹಣಗಿಡುವಂತ ಕುಂಕುಮ ಕೇಸರ್ ಅಂತ ಹೇಳ್ಬಿಟ್ಟು ದಾರಿ ತಪ್ಸಕ್ ಬರುವಂತದ್ದು, ಈ ತರ ಪೆದ್ದು ಮಾತಾಡೋದು ಬಿಟ್ರೆ ಅವ್ರಿಗೆ ಇನ್ನೇನು ಬರಲ್ಲ. 1 ತಿಂಗಳಾಯ್ತು ಈ ಸರ್ಕಾರ ಬಂದಾದ ನಂತರ. ಒಬ್ಬ ಗೃಹ ಸಚಿವರಾಗಿದ್ದರು ಇಲ್ಲೇ ಗುಂಡು ಹಾರಿಸುವಂತ ಪ್ರಕರಣ ಆಗುತ್ತೆ, ಈ ತರ ರೋಡ್ ರೇಜ್ ಪ್ರಕರಣ ಆಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ 1 ದಿನನೂ ಮಾತಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ತಲಾಟೆ ಮಾತು ಮಾತ್ರ ಆಡ್ತಾರೆ. ಹಾಗಾಗಿ ಆ ವ್ಯಕ್ತಿಯಿಂದ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂಥರ ಏನಂತಂದ್ರೆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗಲೂ ಕೂಡ ಒಂದಷ್ಟು ಕೂಗುಮಾರಿಗಳಿದ್ರು. ಆ ಕೂಗುಮಾರಿಯಲ್ಲಿ ಈ ಪ್ರಿಯಾಂಕರ್ಗೆ ಒಬ್ರು, ಇನ್ನೊಬ್ಬ ಕೂಗುಮಾರಿ ಇದ್ರು ಸಂತೋಷ್ ಲಾಡ್ ಅಂತ, ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಏನೋ ವಾಪಸ್ ಕೊಟ್ಟರೆ ಮತ್ತೆ ಕೂಗುಮಾರಿ ಆಗ್ತಾರೆ. ಒಬ್ಬ ಶಾಸಕ ಇದ್ದಾನೆ, ಅವನು ಕೂಗುಮಾರಿ. ಈ ಕೂಗುಮಾರಿಗಳಿಂದ ಏನು ಆಡಳಿತ ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾನ್ಯ ಡಿಜಿ ಸಲೀಂ ಸರ್ ಹತ್ರ ಕೇಳ್ಕೊಳ್ತೀನಿ, ಸರ್ ತಕ್ಷಣಕ್ಕೆ ಇದ್ರ ಮೇಲೆ ಆಕ್ಷನ್ ಆಗಬೇಕು ಸರ್. ಈ ಒಂದು ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಇಡೀ ಕರ್ನಾಟಕಕ್ಕೆ ಯಾರೇ ಇನ್ನು ಮುಂದೆ ಈ ರೀತಿ ಪ್ರಕರಣ ಸಂಭವಿಸೋದಕ್ಕೆ ಅಥವಾ ಯಾರೇ ಹೋಗಿ ಹೊಡೆಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಯಾರೇ ಹೋಗಿ ಎಂಥದೇ ಘಟನೆಗಳಾಗಿದ್ರು ಕೂಡ ಹೋಗಿ ಹೊಡೆದ್ರೆ ಅವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕುವಂತಹ ಮೇಲ್ಪಂಕ್ತಿಯನ್ನು ನೀವು ಹಾಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಾಗರ್ ಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ನಮ್ಮ ಮಂಡ್ಯ SP ಶೋಭಾರಾಣಿ ಅವರಿಗೆ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ, ಮೇಡಮ್ 307 ಹಾಕಲೇಬೇಕು. ಬಂದು ಕಾಮಾಕ್ಷಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸಾಗರ್ ಕುಮಾರ್ ಅವ್ರ ತಲೆನ ನೋಡಿ, ಇವತ್ತೂ ಕೂಡ ಫ್ರೆಶ್ ವೂಂಡ್ಸ್ ತರ ಅದೇ ತರ ಇದೆ, ಡೀಪ್ ಆಗಿ ಒಳಗಡೆ ಪೆನೆಟ್ರೇಟ್ ಆಗಿದೆ, ರಾಡಲ್ಲಿ ಹೊಡೆದಿರುವಂತದ್ದು. ಅದನ್ನ ನೋಡಿ ಆದ್ರೂ ಕೂಡ ವಾಪಸ್ಸು ನೀವು ಅಡಿಷನಲ್ FIR ಅನ್ನ ಹಾಕಬೇಕು. ಇಲ್ಲ ಅಂತಂದ್ರೆ ನೀವು ಹಾಕ್ಲಿಲ್ಲ ಅಂತಂದ್ರೆ ನಾನು ಇಲ್ಲೇನೆ IG ಅವರಿದ್ದಾರೆ, IG ಅವ್ರನ್ನ ಭೇಟಿಯಾಗಿ ನಿಮ್ಮ ಮೈಸೂರು ಮಂಡ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ನಿಷ್ಕ್ರಿಯತೆಯ ವಿರುದ್ಧವಾಗಿ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಇಲ್ಲ DG ಅವ್ರ ಹತ್ರ ಹೋಗಬೇಕಾಗುತ್ತೆ. ತಕ್ಷಣಕ್ಕೆ ನೀವು ಆಕ್ಷನ್ ಇನಿಷಿಯೇಟ್ ಮಾಡಬೇಕು. ಮೊದಲು ಈ ಬೆಂಗಳೂರು ಮೈಸೂರು ಹೈವೇನಲ್ಲಿ ರಾತ್ರಿ ಹೋಗಬೇಕಾದ್ರೆ ಯಾರಾದ್ರೂ ಅಲ್ಲಿ ಏನಾದ್ರೂ ಮೂತ್ರ ಮಾಡ್ಲಿಕ್ಕೆ ನಿಲ್ಸಿದ್ರು ಅಂತಂದ್ರೆ ಅವ್ರ ಕಾರನ್ನು ಹೋಗಿ ಅಡ್ಡ ಹಾಕೋದು, ಅವ್ರ ಹತ್ರ ರಾಬರಿ ಮಾಡೋದು, ಇಂಥದೆಲ್ಲ ಪ್ರಕರಣಗಳು ಸಂಭವಿಸ್ತಾ ಇದ್ದು. ಅದನ್ನೆಲ್ಲ ಈ CCTV ಕ್ಯಾಮೆರಾಗಳನ್ನೆಲ್ಲ ಹಾಕಿ ಆದ್ಮೇಲೆ ಹೆಚ್ಚು ಕಡಿಮೆ 100% ಕಮ್ಮಿ ಆಗೋಗಿತ್ತು. ಆದ್ರೆ ಕಳೆದ 1 ತಿಂಗಳಲ್ಲಿ ಮಂಡ್ಯ ಈ ಭಾಗದಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದಾವೆ. ಯಾರೋ ಒಬ್ಬ ಜಾಲಿಗೆ ಗುಂಡೊಡಿತಾನೆ ಅಂತ ಹೇಳ್ತಾರಲ್ಲ, ಅಮರಾವತಿ ಹೋಟೆಲ್ ಹತ್ರನೇ ಈ ರೀತಿ ಒಂದು ಪ್ರಕರಣ ಸಂಭವಿಸಿತು. ಈಗ ನೋಡಿದ್ರೆ ಮದ್ದೂರಿನಲ್ಲಿ ಈ ರೀತಿಯಾಗಿ ಹೊಡೆದಿದ್ದಾರೆ. ಆಮೇಲೆ ಇಡೀ ನಮ್ಮ ಹೈವೇನಲ್ಲಿ ಎಲ್ಲಾ ಕಡೆನೂ ಕೂಡ ಫೆನ್ಸಿಂಗ್ ಅನ್ನ ಕಿತ್ತು ಆಚೆಯಿಂದ ಈಚೆ ಜನಗಳು ಬೀಡಾಡಿ ದನಗಳ ತರ ಓಡಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಪೆಟ್ರೋಲಿಂಗ್ ಮಾಡಬೇಕಲ್ಲ ನೀವು. ಅದು ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ, ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಆಮೇಲೆ ಎಲ್ಲಾ ಕಡೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ತಾತ್ಕಾಲಿಕವಾಗಿ ಕೊಟ್ಟರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಕಡೆ ನಾಯಿ ಕೊಡೆಗಳ ತರ ಹೋಟೆಲ್ಗಳು ಬರ್ತಾ ಇದಾವೆ, ಈಟ್ರೀಸ್ ಬರ್ತಾ ಇದಾವೆ. ಅಲ್ಲಿ ಏನಲ್ಲಿ ಅವಕಾಶನೇ ಇಲ್ಲ, ಆದ್ರೂ ಅಷ್ಟೊಂದೆಲ್ಲ ಬರ್ತಾ ಇದೆ. ಹಾಗಾಗಿ ಎಲ್ಲಿಂದಲ್ಲಿ ಕಾರ್ಗಳನ್ನ ವೆಹಿಕಲ್ಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಈ ಏನು ತುಮಕೂರು ರೋಡ್ ಆಗಿದೆಯಲ್ಲ, ತುಮಕೂರು ಟು ಬೆಂಗಳೂರು ಟು ತುಮಕೂರು, ತುಮಕೂರಿಂದ
ಹುಬ್ಳಿ ಹೋಗೋ ರಸ್ತೆ ಆಗಿದೆಯಲ್ಲ, ಆ ರಸ್ತೆ ತರ ನಮ್ದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಆ ಸ್ಥಿತಿಗೆ ಬರ್ತಾ ಇದೆ. ಇದನ್ನ ಪೊಲೀಸರು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಮಂಡ್ಯ ಪೊಲೀಸರಿಗೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಿಮಗೆ ಗಣಂಗೂರು ಟೋಲ್ ಪ್ಲಾಜಾವನ್ನ ಅವಾಯ್ಡ್ ಮಾಡಿಬಿಟ್ಟು ಮುಂದೆ ಹೋಗಿ ಆ ಪಾಂಡುಪುರದ ಹತ್ರ ಹೋಗ್ಬೇಕಾದ್ರೆ ಡಿವಿಯೇಷನ್ ಏನಿದೆಯಲ್ಲ ಅಲ್ಲಿ ಹೋಗಿ ಒಳಗಡೆ ಅಲ್ಲೊಂದು ಸಣ್ಣ ಪ್ಯಾಸೇಜ್ ಎಕ್ಸಿಟ್ ಆಗೋಕೆ ಪ್ಯಾಸೇಜ್ ಕೊಟ್ಟಿದ್ರೆ ಅಲ್ಲಿ ಉಲ್ಟಾ ಬರ್ತಾ ಇರ್ತಾರೆ, ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಅಲ್ಲಿ ಯಾರು ಗಾಡಿ ನಿಲ್ಸಿದ್ರೆ ಗಾಡಿಗೆ ಬೈದು ಹೋಗುವಂತ ಕೆಲಸಗಳಾಗ್ತಿದ್ದಾವೆ. ಇದನ್ನೆಲ್ಲದನ್ನು ನಿಲ್ಲಿಸಬೇಕು. ನೀವು ಸ್ವಲ್ಪ ಪೆಟ್ರೋಲಿಂಗ್ ಅನ್ನ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಜೂನ್ 30ರಿಂದ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಲ್ಲಿ BLOಗಳು BLA 1 BLA 2 ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಎಲ್ಲ ಕಡೆಯಿಂದಲೂ ಕೂಡ ನಮಗೆ ವ್ಯಾಪಕವಾಗಿ ಬರ್ತಾ ಇರುವ ಕಂಪ್ಲೇಂಟ್ ಏನಂತಂದ್ರೆ, ಗಂಡ ಹೆಂಡತಿ ಓಟು ಒಂದ್ ಕಡೆ ಒಂದು ಬೂತಲ್ಲಿದೆ, ಮಕ್ಕಳು ಓತು ಇನ್ನೊಂದು ಬೂತಲ್ಲಿದೆ. ಆ ಎನ್ಯುಮರೇಷನ್ ಫಾರ್ಮ್ ಬೇಕು ಅಂದ್ರೆ ಇಲ್ಲ ಗಂಡ ಹೆಂಡತಿದ ನಾವು ಕೊಡ್ತಾ ಇದೀವಿ, ಇಲ್ಲ ಅಪ್ಪ ಅಮ್ಮಂದು ನಾವು ಕೊಡ್ತಾ ಇದೀವಿ, ಮಕ್ಕಳದ್ ಬೇಕು ಅಂದ್ರೆ ಇನ್ನೊಂದು ಬೂತಿಗೆ ಹೋಗಬೇಕು, ಇದಕ್ಕೆ ನಾನು ಸಂಬಂಧಪಟ್ಟಿಲ್ಲ ಅಂತ BLOಗಳು ಹೇಳ್ತಾರೆ. ಈ ತುಂಬಾ ಕಡೆ ಗೊಂದಲಗಳಾಗ್ತಿದ್ದಾವೆ. ಕೊನೆಗೆ ಈ ಅಪ್ಪ ಅಮ್ಮಂದು ಒಂದ್ ಕಡೆ ಓಟು, ಮಕ್ಕಳದು ಒಂದ್ ಕಡೆ ಓಟು, ಇವೆಲ್ಲವೂ ಒಂದೇ ಕಡೆ ಮುಂದೆ ಬರುವಂತದ್ದು ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಇವತ್ತು ಭೇಟಿಯಾಗಿ ನಾವು ಮನವಿ ಕೊಡಬೇಕು ಅಂತೆಲ್ಲ ಅನ್ಕೊಂಡಿದ್ದು. ಆದರೆ ಅವರು ಇವತ್ತು ಹೈಪವರ್ಡ್ ಕಮಿಟಿ ಮೀಟಿಂಗ್ ಇರೋದ್ರಿಂದ ಇಲ್ಲ. ಮಾಧ್ಯಮಗಳ ಮುಖಾಂತರವಾಗಿ ನಾನು DC ಅವರಿಗೆ ಮನವಿ ಮಾಡಿಕೊಳ್ತೀನಿ. SIR ಪ್ರಕ್ರಿಯೆ 29ನೇ ತಾರೀಕುವರೆಗೂ ನಡೆಯುತ್ತೆ. ಅದು ಅಷ್ಟರೊಳಗಡೆ ಮುಗಿಲಿಲ್ಲ ಅಂತಂದ್ರೆ ನೀವು ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿ ಭಾನುವಾರ ಸಂಬಂಧಪಟ್ಟ ಒಂದು ಬೂತ್ ಇರುತ್ತದೆ. ಆ ಬೂತ್ ಅಲ್ಲಿ ಯಾವ ಬೂತಿಗೊಬ್ಬ BLO ಇದ್ದಾರೆ. BLOಗೆ ಬೂತ್ ಅಲ್ಲಿ ಬಂದು ಬೂತ್ ಎಲ್ಲಿ ನಡೀತಾ ಇತ್ತು, ವೋಟ್ ಎಲ್ಲ ಆಗ್ತಾ ಇದ್ದು ಅಲ್ಲೇ ಒಂದು ಆಫೀಸ್ ವ್ಯವಸ್ಥೆನ ಮಾಡಿ ಬೆಳಗ್ಗೆ ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ಈ ಬೂತ್ ಅಲ್ಲಿ ನಾವು ಕೂತಿರ್ತೀವಿ. ನೀವು ಅಲ್ಲಿಗೆ ಬನ್ನಿ. ಗಂಡ ಹೆಂಡತಿದು ಒಂದ್ ಕಡೆ ಇದು ಓಟ್ ಇದೆ, ಮಕ್ಕಳದು ಒಂದ್ ಕಡೆ ಓಟ್ ಇದೆ ಅಂತ ಹೇಳಿದ್ರೆ ನೀವು ಅಲ್ಲೇ ಬನ್ನಿ. ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ, ನಾವು ಎಲ್ಲ ಅಲ್ಲೇ ರೆಕ್ಟಿಫೈ ಮಾಡ್ತೀವಿ, ನಾವು ಗೈಡ್ ಮಾಡ್ತೀವಿ ಅಂತ ಹೇಳಬೇಕು. ಅಲ್ಲಿ ಆ ಬೂತ್ ಅಲ್ಲಿ BLOಗಳು ಜೊತೆಗೆ BLA 2ಗಳು ಎಲ್ಲಾ ಪಕ್ಷದ BLA 2ಗಳು ಕೂಡ ಅಲ್ಲಿ ಬಂತು ಅಂತಂದ್ರೆ ಸಾಕಷ್ಟು ಗೊಂದಲಗಳು ನಿವಾರಣೆ ಆಗ್ತವೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತೀನಿ, ವೀಕಲ್ಲಿ ಪ್ರತಿ ವೀಕೆಂಡ್ ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ಆಯಾ ಬೂತಿನಲ್ಲಿ BLOಗಳು BLA 2ಗಳ ಜೊತೆ ಕೂತ್ಕೊಂಡು ಯಾವುದೇ ಗೊಂದಲಗಳಿದ್ರು ಕೂಡ ಅಲ್ಲೇ ನಿವಾರಣೆ ಮಾಡುವಂತ, ಸ್ಥಳದಲ್ಲೇ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತು ಅಂತ ಹೇಳಿದ್ರೆ ಈ SIR ಪ್ರಕ್ರಿಯೆಯಲ್ಲಿ ಆಗಿರುವಂತಹ ಸಾಕಷ್ಟು ಗೊಂದಲಗಳಿಗೆ ತೆರೆ ಬೀಳುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಮನವಿ ಮಾಡ್ತೀನಿ. ಸರ್, ಈಗ ಕಂಬಳ ಪರವಿರೋಧ ಚರ್ಚೆ ಆಗ್ತಿದೆ ಸರ್. 8 ಕೋಟಿ ವೆಚ್ಚದಲ್ಲಿ ಮೈಸೂರಲ್ಲಿ ಅಗತ್ಯ ಇದೆಯಾ ಸರ್? ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನ ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗ್ಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದ್ರೆ ನಮ್ದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂತ ವಿಶೇಷವಾದಂತಹ ಅದಕ್ಕೊಂದು ಕದರ್ ಇದೆ. ಅಲ್ಲಿ ನಾವಲ್ಲಿ ಗ್ರಾಮೀಣ ದಸರನ್ನು ಮಾಡ್ತೀವಿ, ಯುವ ದಸರನ್ನು ಮಾಡ್ತೀವಿ, ಮನೆ ಮನೆಯಲ್ಲೂ ದಸರಾವನ್ನು ಮಾಡಿದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲಾ ರೀತಿಯ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ, ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನೆಲ್ಲ ಆರಂಭಿಸಿದ್ರು. ಆ ದಸರಾ ಅದು ಪರಂಪರೆ ಏನ್ ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟ್ ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸುವಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನೂ ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕೆ ಇದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ಆ ನಿಲುವಿಗೆ ನಾವು ಕೂಡ ಬದ್ಧರಾಗಿದ್ದೀವಿ.